ಕಾಣಿಸ್ತಾದ ಅಂದ್ಳು. ಆ ಕಾಗಿಗೆ ಮಾತ್ರ ಒಂದು ಕೆಲಸ ಮಾಡ್ಯಾದ ಅವಾಗ. ಹೌದು ಇದು ಅರ್ಜುನ್ ಕಾಲಕ್ಕ ಕಾಗಿಗೆ ಒಂದು ಕಣ್ಣು ಬಂದಾದ ಅವಾಗ. ಆ ರಾಮದೇವರ ಕಾಲಕ್ಕ ಮಾತ್ರ ಆಗ್ಯಾದ. ಅವಾಗ ಮಾತ್ರ ಬ್ರಹ್ಮಾದಿಯವ ಈ ಕಾಗಿಗೆ ಮಾತ್ರ ಬಿಟ್ಟಾಗ ಒಂದು ಕಣ್ಣು ಮಾತ್ರ ಕಳೆದ ತಂಗಿ ಕೇಳ ಅವಾಗ. ಅದಕ್ಕಾಗಿ ನೋಡು ತಂಗಿ ಇಂಥ ವಿಷಯಗಳು ಕೇಳಿದಿ ನನಗ. ಯಾಕಂದ್ರ ಟೈಮ್ನು ಮಾತ್ರ 4 ಆಗ್ಲಕ್ಕ ಬಂದದ ಈಗ. ಇನ್ನ ಯಾಕಂದ್ರ ಪ್ರಸಾದ ಮಾತ್ರ ಮಾಡ್ಬೇಕಾಗ್ಯದ ಕೇಳು ಇದರಾಗ. ಸ್ವಲ್ಪ ಶಾರ್ಟ್ಕಟ್ನ ಹೇಳಿನು ಊಟ ಮಾಡೋದು ಐತಿ ನಾ ಮತ್ ರಾತ್ರಿ ಯಾವ ಇನ್ನ ನಾಳಿಗಿರು ಮಾತ್ರ ಹಗಲತ್ತ ಆವ. ನೀ ಏನೇನು ತುರ್ಕೋ ತಂಗಿ ನಾಳಿನವರೀಗ. ಸಕಲ ಜೀವಾತ್ಮರಿಗೆಲ್ಲ ಲೇಸನ್ನೇ ಬಯಸಿದಂತ ಯಾವ 12ನೇ ಶತಮಾನದಲ್ಲಿ ಇರುವಂತ ಸ್ವತಃ ಬಸವಣ್ಣವ್ರು ಹೇಳ್ತಾರ. ಏನ್ ಹೇಳ್ತಾರ್ರಿ? ಏನಂತ ಹೇಳ್ತಾರ ಅವರು? ಏನ್ ಹೇಳ್ತಾರ್ರಿ ಮಾಸ್ತರ? ತಂದಿ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಸರ್ವಸ್ವವು ನೀನೇ ಅಂತ ಹೇಳ್ತಾನವ. ಹೌದು ಎರಡು ಓಸು ತರ ನೀನೇ ಆಗಿದೆ ಅಂತ ಹೇಳ್ತಾನವ. ಹೌದಲ್ರಿ ಮಾಸ್ತರ? ಇದು ಅಲ್ಲೇ ಸಪ್ಪಣ್ಣಾರ ಏನ್ ಹೇಳ್ಯಾರ? ಅವ್ರೇನ್ ಹೇಳ್ತಾರ್ರಿ? ಎಲ್ಲನೆಯ ರೂಪವು ನೀನೇ ತಾಳಿರುವಿ, ಸದ್ಗುರುವೆ ನಿನ್ನ ಧ್ಯಾನ ಮಾಡಲು ಯಾರಿಗೆ ಹೇಳಿರುವಿ. ಹೌದು ಹರ ಆದವನು ಅವನೇ, ಗುರು ಆದವನು ಅವನೇ, ನರ ಆದವನು ಅವನೇ, ಹೆಣ್ಣು ಆದವನು ಅವನೇ, ಗಂಡ ಆದವನು ಅವನೇ. ಹೌದಲ್ರಿ? ಹೆಣ್ಣು ಗಂಡಿನಲ್ಲಿ ಸಾಕ್ಷಿ ಇದ್ದವನು ಅವನೇ ಅಂತ ಹೇಳ್ತಾನ. ಹೌದು ಮತ್ತೆ ಎಲ್ಲಾನು ಅವನದೇ ಅಂದಾಗ ನಿಂದೇನದಪ್ಪ? ಏನಿಲ್ಲ ಮಾಸ್ತರ. ಎರಡು ಓಸು ತರ ಅವನೇ ಅದಾನ. ಹೌದು ಅವ ಇಲ್ಲಾರ್ದೆ ಮಾತ್ರ ಯಾವಾದ್ರು ಏನೂ ಇಲ್ಲ. ಹೌದು ಸೋಮನಿ ಬಡದಾಡಕತ್ತಿ ತಂಗಿ. ಅದಕ್ಕೆ ಇಲ್ಲಿ ಏನಾಗ್ತದ, ಎಷ್ಟೋ ಮಂದಿ ಎಲ್ಲ ಮಹಾನ್ ಋಷಿಗಳೆಲ್ಲ ಶಿವನಿಗೆ ಮಾತ್ರ ಕೈ ಮುಗುದಾರ. ನಿನ್ನ ವರ್ಣನೆ ಎಷ್ಟು ಹೇಳಿದ್ರು ಸಹಿತಕ್ಕೆ ತೀರ್ಲಾರ್ದಂತ ವಿಷಯ ಅದಪ್ಪ. ನಿನಗೆ ಎಷ್ಟು ಹೊಗಳಬೇಕು. ಒಂದೊಂದು ನಾಲಿಗೆಗೆ ಒಂದೊಂದು ಬಾಯಿಗೆ 10 ನಾಲಿಗೆ ಹಚ್ಕೊಂಡು ಹೊಗಳಿದ್ರು ಸಹಿತಕ್ಕೆ ಕಡಿಮೆನೆ ಅಂತ ಹೇಳ್ಯಾರ ಅವ್ರೆ. ಹೌದಲ್ರಿ? ಹೇಳ್ಯಾರ ಮಾಸ್ತರ್. ಅಂತವ್ರೆ ಕೈ ಬಿಟ್ಟಾರ. ಇವ್ರ ಶಕ್ತಿ ಹೆಣ್ಣು ದೊಡ್ಡದು ಎಲ್ಲ ದೊಡ್ಡದು ಅಂತ ಕೂತ್ ಬರ್ಲಾಗತ್ತಾರ. ಅಹಗೋರಿ ಅಂತ ಇರ್ತಾರ ಸಾಧುಗಳು, ನಾಗ ಸಾಧುಗಳು. ಅವ್ರ ಬಳಿ ಹೆಣ್ಣನೇನಲ್ಲಿ ಏನೂ ಇಲ್ಲ, ಅಲ್ಲಿ ಬಿಟ್ಟು ಓಡಿದ ಹೆಣ್ಣ. ಹೌದಲ್ರಿ ಮಾಸ್ತರ? ಅವ ಸೂರ್ಯನವ ಉತ್ತರ ಹೇಳೋದನ್ನು ಮಾಡ್ಲಕತ್ತಾನ, ಮತ್ತೆ ಹೆಣ್ಣಿಗೂ ಬೆಳೆಸ್ತಾನೆ. ಹೌದಲ್ರಿ ಮಾಸ್ತರ? ಆ ಮಾಸ್ತರ್ಗ ಇನ್ನ ಹಾದಿ ಸಿಕ್ಕಿಲ್ಲ ಪಾಪ. ಸಿಕ್ಕಿಲ್ಲ. ಈ ಗೋಟ್ಯಾಗ ಬರ್ಬೇಕಾದ್ರ ಪಕ್ಕ ಹಾದಿ ಹಿಡಿದ್ರೆ ನೀ ಬಂದ್ ಮುಡ್ತಿ ಮಾಸ್ತರ. ಯಾಕಂದ್ರೆ ಸೋಲಾಪುರ್ ಹಿಡಿದ ಮತ್ ಸೋಲಾಪುರ್ ಬಸ್ ಸ್ಟಾಂಡ್ ಹೋಗಿ ಇದಕ್ ಹಾದಿ ಮೇನದ. ಅದಕ್ಕೆ ಏನ್ ಹೇಳ್ತಾರ? ಏನ್ ಹೇಳ್ತಾರ್ರಿ? ಅರಿವಿನ ಜನ್ಮ ಕೊಟ್ಟಾನ ಹುಡುಗಿ, ಸರಿಯಾಗಿ ಸುಟ್ಕೋ ನಿನ್ನ ಗಡಿಗಿ. ನಿನ್ನ ಅಡಿಗ್ಯಾಗ ಮಾತ್ರ ಅನುಭವದ ಅಡಿಗೆ ಆಗ್ಬೇಕದರಾಗ. ಅನುಭವ ಅಡಿಗೆ ಮಾತ್ರ ಮಾಡ್ಕೋಬೇಕು ನಿನ್ನ ಗಡಿಗ್ಯಾಗ. ಅವಾಗ ಗಡಿಗೆ ಮಾತ್ರ ಪಕ್ಕ ಮಾತ್ರ ಸುಡುತ್ತಾವ. ಗಡಿಗೆ ಸುಳ್ಳಿಲ್ಲ ಅಂದ್ರ ಅಡಿಗೆ ಸರಿಯಾಗಿ ಮಾತ್ರ ಆಗುವುದಿಲ್ಲ. ಎಷ್ಟೋ ಮಂದಿ ಅಡಿಗೆ ಮಾಡ್ಕೊಂಡು ಹೋಗ್ಯಾರ ಜಗತ್ತದ. ಗಂಡ ಅನ್ನುವಂತ ವಸ್ತು ಪೂರ್ವಿದಾಗ ಹಿಡ್ಕೊಂಡೆ ಗಂಡೆ ಐತಿ. ನಿನಗ 100 ಹೆಸರುಗಳು ಬಂದವ ನನ್ನ ಮನೆಗೆ ಬಂದಾಗ. ಹುಟ್ಟಿದ ಕೂಡಲೇ ಇವನಿಗೆ ಗಂಡೆ ಮಾತ್ರ ಅಂದಾರ ಹೇಂಗ. ಲಗ್ನದಾಗನು ಮಾತ್ರ ಗಂಡೆ ಮಾತ್ರ ಅಂದಾರವನೇಂಗ. ಲಗ್ನದಾಗನು ಗಂಡೆ ಹಾನ, ಹುಟ್ಟಿದಾಗನು ಅವನೇ ಗಂಡೆ ಹಾನ. ಮುಂದ ಸಾಯು ತನಕೂ ಗಂಡೆ ಅದಾನ ಜಗತ್ತದ. ಈಗ ಹೆಣ್ಮಗಳಿಗೆ ಎಷ್ಟ್ ಹೆಸರು ಬಂದಾವ? ಬಾಳ ಹೆಸರು ಬಂದವ್ರಿ ಮಾಸ್ತರ. ಹುಟ್ಟಿದ ಕೂಡಲೇ ಏನಂದಾರ ಈಕಿಗೆ? ಹೆಣ್ಣು ಅಂದಾರ. ಪೋರಿ ಹುಟ್ಟದ ಅಂದಾರ. ಪೋರಿ ಅಂದಾರ. ಅಂದಾರಲ್ರಿ? ಮತ್ತ ಲಗ್ನದಾಗ ಬಂದ ಕೂಡಲೇ ಏನಂದಾರ? ಏನಂದಾರಿ? ಭಾಗ್ಯಶ್ರೀ ಅಂದಾರ. ಭಾಗ್ಯಶ್ರೀ ಅಲ್ಲ, ಹೆಣ್ತಿ ಅಂದಾರ. ಹೆಣ್ತಿ ಅಂದಾರ. ಯಾರ ಹೆಣ್ತಿ? ಯಾರ ಹೆಣ್ತಿ? ಬಸವರಾಜನ ಹೆಣ್ತಿ. ಹೆಣ್ತಿ ಅಂದಾರ ಅಲ್ಲಿ ಬಂದು. ಹೌದಲ್ರಿ? ಮತ್ ಮುಂದ
ಏನು ಅಂಬಾಳನ ಸಸಿ ಅಂದ್ರ ಮಾತ ಸೊಸಿ ಅಂದ ಅಂದಾರಲ್ರಿ ಮಾಸ್ತರ. ಮತ್ ಇಷ್ಟೆಲ್ಲಾ ಹೆಸರುಗಳು ನಿನಗೆ ಯಾವ್ದು ನಿಜವಾದ ಹೆಸರ? ಹೌದು ಇಷ್ಟು ಎಲ್ಲ ಹೆಸರುಗಳು ಯಾಕೆ ಬಂದು ನಿನಗ? ಬರ್ಬಾರ್ದಾಗಿತ್ತಲ್ರಿ ಮಾಸ್ತರ. ಇದು ಹುಡುಗ ಏನಂದಾರ? ಹುಟ್ಟಿದ ಕೂಡಲೇ ಗಂಡೆ ಅಂದಾರ. ಗಂಡೆ ಅಂದಾರ. ಒಯ್ಯಾಕ ಬಂದಾಗನು ಗಂಡೆ ಅಂದಾರ. ಗಂಡೆ ಅಂದಾರ. ಮುಂದ್ ಮುಪ್ಪಿನ ಕಾಲಕ್ಕನು ಗಂಡೆ ಅಂತ ಕಳ್ಸ್ಯಾರ. ಲಗ್ನ ಆಕಿ ನನಗೆ ಲಗ್ನ ಆಗ್ಬೇಕಾದ್ರೂ ಕೂಡ ಅಲ್ಲಿ ಆದ್ರೂ ಕೂಡ ಈಕೆ ಯಾರ ಗಂಡ? ಭಾಗ್ಯಶ್ರೀ ಗಂಡ. ಭಾಗ್ಯಶ್ರೀ ಗಂಡ. ಹೌದಲ್ರಿ ಅಂದಾರ. ಮತ್ತೆ ನಿನಗೆ ಯಾಕೆ ಉಳಿಲಿಲ್ಲ ಹೆಣ್ಣು ಅನ್ನುವಂತ ವಸ್ತು? ಉಳ್ಯಾಂಗಿಲ್ರಿ ಮಾಸ್ತರ. ಹಡಿತನಕ ಉಳಿಬೇಕಾಗಿತ್ತಲ್ಲ ಹೆಣ್ಣು ಹೆಣ್ಣು ಅಂತೇಳಿ. ಹೌದು ಉಳ್ದಿಲ್ಲ. ಉಳ್ಯಾಂಗಿಲ್ರಿ. ಮುಂದ್ ಬಂದ್ ಹೆಣ್ತಿ ಆಗಿದಿ, ಮುಂದ್ ಬಂದ್ಕಿರಿ ಯಾರು ಸೊಸಿಯಪ್ಪ ಎಂತವ್ರು ಸೊಸಿಯಪ್ಪ. ಹೌದು. ಮತ್ತ ಅದು ಹೆಣ್ಣು ಅನ್ನುವಂಥದ್ದು ಹೆಣ್ತಿ ಅನ್ನುವಂಥದ್ದು ಎಲ್ಲಿ ಹೋಯ್ತು? ಇಲ್ಲಿ ಮುಂದ್ ಬಂದು ಸೊಸಿ ಆದಿ. ಹೌದು. ಇವೆಲ್ಲ ಯಾಕೆ ಯಾರಿಟ್ರು ಹೆಸರುಗಳು? ಯಾರ್ದ್ರಿ ಮಾಸ್ತರ? ನಮ್ಮೂರಿ ಇಟ್ಟರ ಈಕಿಗಿ ಅದು ಎಲ್ಲ ಅರಿವು ಇಲ್ಲಾರ್ದಾಗ ಮಾತಾಡಕತ್ತ. ನಮಗ್ ಮಾಡ್ಕೊಂಡಾಗ ಇಷ್ಟ ಬಂದಾವ ಹೆಸರ. ತವ್ರ ಮನೆ ಉಳ್ಕೋತೀನಿ ಹೆಸರು ಬರ್ತಿಲ್ಲ, ಒಣ ಅತ್ತಿನಿ ಬರ್ತಿದ್ದ ಹೆಸರ. ಬರೇ ಹುಡುಗಿನೇ ಹತ್ತಿರನು. ಹೌದಲ್ರಿ ಮಾಸ್ತರ. ಬರಬರ ನಿಂದು ಮಾತು. ಅದಕ್ಕ ನೀನೇ ಶ್ರೇಷ್ಠ ಇದ್ದಪ್ಪ ಅಂತಂದ್ರ ನೋಡಮ್ಮ ನಮ್ಮ ಗಂಡದೇವ್ರ ಹೆಂಗ, ನಮ್ಮ ಗಂಡದೇವ್ರು ಏನ್ ಮಾಡ್ಯಾವಲ್ಲ, ಏನ್ ಮಾಡ್ಯಾವ್ರಿ ಮಾಸ್ತರ? ಇವ್ರ ಹೆಣ್ಣಿಗೆ ಹ್ಯಾಂಗ ತಂದು ಅಧಿಕಾರದಾಗ ಇಟ್ಕೊಂಡು ದುಡಿಸ್ಕೊಂಡ್ರಲ್ಲ, ಆ ಪ್ರಕಾರವಾಗಿ ಯಾವಾಕೆರೆ ಹೆಣ್ಣು ಮಗಳು ಒಯ್ದಗೆರ ಗಂಡನ ಮನ್ಯಾಗ ಗಂಡಗ್ ಒಯ್ದು ಮಾತ್ರ ತವ್ರ ಮನ್ಯಾಗ ದುಡಿಸ್ಕೊಂಡಾಳೆ ಯಾವಾಕೆರೆ? ದುಡಿಸ್ಕೊಂಡಿಲ್ಲಲ್ರಿ ಮಾಸ್ತರ. ಮತ್ತ ಬಂದ್ಕಿರ ನಮ್ಮ ಅಪ್ಪನ ಮನೆಗೆ ದುಡಿಬೇಕಾಗ್ಯದ ನೀನು. ಹೌದು. ನಿಮ್ಮ ಅವನ ಬಲ್ಯಾಕ ದುಡಿಲಾಕ ಬರಂಗಿಲ್ಲ ನಾನು. ಹೌದು. ನಿನ್ನ ಬಲ್ಲಿ ಅಂತ ಪವರ್ ಇತ್ತಪ್ಪ ಅಂತ ನೋಡಮ್ಮ ಗಂಡಿಗೆ ವೈದ್ಯಕರಿ ನೀ ದುಡಿಸ್ಕೋಬೇಕಾಗಿತ್ತು. ಬರಂಗಿಲ್ರಿ ಮಾಸ್ತರ. ಹಂಗ ಬರಂಗಿಲ್ಲ, ಅದು ಅಧಿಕಾರ ನಿನಗೆ ಇಲ್ಲ. ಅದು ಹೌದು. ಅನಾಧಿಕಾರಿ ಅದೀನಿ ಯಾವಾಗಲೂ. ಹೌದು. ಹೆಣ್ಣಂದ್ರೆ ಹೆಂಗ್ರಿ? ಒಂದು ನಾಯಿ ಇದ್ದಂಗ ತಮ್ಮ. ಹೌದಲ್ರಿ ಮಾಸ್ತರ. ಎಂತ ನಾಯಿ? ಎಂತ ನಾಯಿ ಮಾಸ್ತರ? ಮನಿ ಮುಂದ ಜೂಲು ನಾಯಿ ಅಂತ ಇರ್ತಾವ. ದೊಡ್ಡ ದೊಡ್ಡ ಸಾವುಕಾರಗಳು ಏನ್ ಮಾಡ್ತಾರ? 20-30 ಸಾವಿರ ರೂಪಾಯಿ ಕೊಟ್ಟು ತರ್ತಾರ. ತಂದು ಕಾರ್ನಾಗ ಇಟ್ಕೊಂಡು ಹೋತಾನವ ಮಾಲಕ್ ಇದ್ದವ್ ಚಂತನ. ಹೋತಾನಲ್ರಿ, ಚಡಕ್ ಹೋತಾನ, ಈ ಕಡೆ ಝಳಕಿಗೆ ಹೋತಾನ, ಓಡಾಡ್ಸ್ಕೊಂಡ್ ಬರಕ್ ಹೋತಾನ. ಅದಕ್ಕೆ ಏನ್ ಬೇಕೆಲ್ಲ ತಿನ್ನಿಸ್ತಾನವ. ಹೌದು. ಮಾಂಸಾಹಾರಿ ತಿನ್ನಿಸ್ತಾನ, ಬಿಸಿಗಿಡ ತಿನ್ನಿಸ್ತಾನ, ಏನ್ ಬೇಡಿದ್ ಎಲ್ಲ ತಿನ್ನಿಸ್ತಾನ ಚಂತನ. ಹೌದಲ್ರಿ. ಮುಂಜಾನೆ ಅದು ಕೂಡಲೇ ಸಾಬಾನ್ ಹಚ್ಚಿ ಮೈ ತೊಳಿತಾನದಕ್ಕ ನಾಯಿಗೆ. ಹೌದು. ತೊಳೆದು ಲಾಸ್ಟಿಗೆ ಸಂಜೆ ಕಡೆಗೆ ಬಂದು ಕೂಡಲೇ ಏನ್ ಮಾಡ್ತಾನ್ರಿ ಮಾಸ್ತರ? ಸರ್ಪಳಿ ಹಚ್ಚಿ ಕಡ್ತಾನ ಮನಿ ಮುಂದ ಅದಕ್ಕೆ ನಾಯಿ. ಗೇಟಿ ಕಡ್ತಾನ. ಹೌದಲ್ರಿ. ಇದು ಸರ್ಪಳಿ ಹಚ್ಚಿ ಕಟ್ಟಿದ ನಾಯಿ ಇದ್ದಂಗ ಮನಿ ಮುಂದ. ಹೌದು. ನಮ್ಮ ಅಪ್ಪ ಅಂದ್ರೆ ಸ್ವತಃ ಮಾಲಕದನವ, ಏನ್ ಬೇಕಾದನು ಸಹಿತ ಸಾಧಿಸುಳ ಅಂತ ತಾಕತ್ತವನು ಬಲ್ಯಾಕದ. ಹೌದಲ್ರಿ ಮಾಸ್ತರ. ಹೊರಗನು ಸಾಕ್ಷಿ ಅದಾನ, ಮನ್ಯಾಗನು ಸಾಕ್ಷಿ ಅದಾನ. ಈಕಿ ಏನ್ ಬೇಡ್ತಾಳೆ ಬೇಡಿ ತಂದು ಕೊಡು ತಾಕತ್ನು ಅವನ ಬಲ್ಯ ಅದ. ಹೊರಗೆ ಮಾತ್ರ ನ್ಯಾಯ ಎಲ್ಲಾ ಮಾಡುವಂತ ತಾಕತ್ನು ನಮ್ಮ ಅಪ್ಪನ ಬಲ್ಯಾಕದ. ನಮ್ಮ ಅಪ್ಪನ ಕೆಲಸ ಈಕಿ ನೀಗ್ತದ? ಬರಂಗಿಲ್ರಿ ಮಾಸ್ತರ. ಸಾಧ್ಯನೇ ಇಲ್ಲದು. ಹೌದು. ಅದಕ್ಕೆ ಹೆಂತಿಂತವ್ರಿಗೆ ನೀಗಿಲ್ಲ. ಏನ್ ತಂಗಿನ ರಾತ್ರಿ ಪದಗಳು ಅದಾವೇನ, ಮತ್ತ ನಾಳೆ ಹಗಲತ್ನು ಅದಾವ. ಅದಕ್ಕೆ ಇಲ್ಲಿಗೆ ಮಾತ್ರ ಈ ಪದ ಮುಗಿಸಿ ಮುಂದೆ ನಾವು ಮಾತ್ರ ರಾತ್ರಿನೂ ಕಾರ್ಯಕ್ರಮ ನಡೀತಾವ ತಿಳ್ಕೊಂಡು ತಮ್ಮೆಲ್ಲರಿಗೆ ಹೇಳಿ ಇನ್ನ ಪ್ರಸಾದನು ನಾವು ಮಾಡ್ಬೇಕಾಗ್ಯದ. ಇಲ್ಲಿ ತನಕ 4 ಗಂಟೆ ಆಗ್ಲಕತ್ತದ, ಇನ್ನ ನಾವು ಊಟ ಮಾಡಿಲ್ಲ. ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ಬೇಕಂತ ತಿಳ್ಕೊಂಡು ಈ ಪದ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದೆ ಕ್ಯಾಲಿ ಹಾಡಿ